ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರುವಂಥ ಪ್ರಾಡಕ್ಟ್ ಅಂದರೆ ಈ ವುಡನ್ ಮನಿ ಸೇವಿಂಗ್ ಬಾಕ್ಸ್. 1,00,000 ಸಿಗುವಂಥ ಬಾಕ್ಸ್. ಅಯ್ಯೋ ಏನಪ್ಪ ಈ ಬಾಕ್ಸ್ ತೊಗೊಂಡ್ರೆ 1,00,000 ಸಿಗುತ್ತಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ, ಈ ಬಾಕ್ಸ್ ತೊಗೊಂಡ್ರೆ ನಿಮಗೆ 1,00,000 ಸಿಗಲ್ಲ. ಈ ಬಾಕ್ಸ್ ತೊಗೊಂಡು ನಾವು ಅದಕ್ಕೆ ದುಡ್ಡು ಹಾಕ್ತಾ ಬಂದರೆ ಫೈನಲ್ ಆಗಿ ನಿಮಗೆ 1,00,000 ಸಿಗುವಂಥದ್ದು. ನೋಡಿ, ಇದೇ 1,00,000 ಸಿಗುವಂಥ ಬಾಕ್ಸು. ತಮ್ಮನೇಲಿ ನೋಡಿ ನೀವೇನಾದರೂ ನಾನು ಈ ಬಾಕ್ಸ್ ತೊಗೊಬಿಡೋಣ 1,00,000 ಸಿಕ್ಬಿಡುತ್ತೆ ಅಂತ ಅನ್ಕೋತಾ ಇದ್ದರೆ ಇಲ್ಲ, ಈ ಬಾಕ್ಸ್ನ ತೊಗೊಂಡ್ರೆ ನಮ್ಗೆ 1,00,000 ಸಿಗಲ್ಲ. ನಾನು ಆಗಲೇ ಹೇಳಿದಾಗೆ ಈ ಬಾಕ್ಸ್ ತೊಗೊಂಡು ನಾವು ಅದಕ್ಕೆ ದುಡ್ಡು ಹಾಕ್ತಾ ಬಂದರೆ ಫೈನಲ್ ಆಗಿ ನಮಗೆ 1,00,000 ಸಿಗುವಂಥದ್ದು. ಇನ್ನೇನು ಅಲ್ಲ, ಇದು ನಾವೇನು ನಾರ್ಮಲ್ ಆಗಿ ಹುಂಡಿ ಅಥವಾ ಗೋಲ್ಕ ಅಂತ ಇಟ್ಬಿಟ್ಟು ದುಡ್ಡು ಹಾಕ್ತೀವಲ್ವ, ಅದೇ ಥರ ಇದು ಒಂಥರ ಹುಂಡಿ. ಈ ಬಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಷ್ಟೇ. ಈ ಬಾಕ್ಸ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ, ಯಾಕಂದರೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಬಾಕ್ಸ್ನ ನಾನು ತರಿಸಿರೋದು ಮೀಶೋಯಿಂದ. ವುಡನ್ ಬಾಕ್ಸ್ ಇದು. ನನಗೆ ಇದು 180 ರೂಪಾಯಿಗೆ ಸಿಕ್ಕಿರೋದು. ಇವಾಗ ಇನ್ನೂ ಕಡಿಮೆಗೇ ಸಿಗುತ್ತೆ. ನಾನು ಚೆಕ್ ಮಾಡಿದಾಗ ಇನ್ನೂ ಕಡಿಮೆ ಅಮೌಂಟ್ಗೆ ಇತ್ತು ಇದು. ಇನ್ನು ಇದರಲ್ಲಿ ಬರೀ 1,00,000 ರೂಪಾಯಿ ಅಲ್ಲದೇ ನಿಮಗೆ 5,000 ಸೇವ್ ಮಾಡುವಂಥ ಬಾಕ್ಸು, 10,000 ಸೇವ್ ಮಾಡುವಂಥ ಬಾಕ್ಸು, 20,000, 25,000, 5,000 ಹೀಗೆ ಎಷ್ಟೋ ಥರದ ಬಾಕ್ಸ್ಗಳು ಸಿಗುತ್ತೆ ನಿಮಗೆ. ಇವಾಗ ನನಗೆ 1,00,000 ಸೇವ್ ಮಾಡೋದಕ್ಕಾಗಲ್ಲಪ್ಪ, ಒಂದು 10,000 ಬಾಕ್ಸ್ ಇದ್ದರೆ ಸಾಕಿತ್ತು ಅಂತ ಅಂದ್ಕೊಂಡ್ರೆ 10,000 ಬಾಕ್ಸು ಇದೆ, ನೀವು ತೊಗೋಬೋದು. ಇಲ್ಲ 20,000 ಬೇಕು ಅಂದರೆ 20,000 ತೊಗೋಬೋದು. 50,000 ಇದೆ, 75,000 ಇದೆ. ನಿಮಗೆ ಯಾವುದು ಎಷ್ಟು ಅಮೌಂಟು ಸೇವ್ ಮಾಡೋದಕ್ಕೆ ಬೇಕು ಅನಿಸುತ್ತೋ ಆ ಬಾಕ್ಸನ್ನು ನೀವು ತೊಗೋಬೋದು. ನೀವು ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಮೀಶೋದಲ್ಲಾಗಲಿ, ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಕೆಲವೊಂದಷ್ಟು ಜನಕ್ಕೆ ಒಂದು ಅಭ್ಯಾಸ ಇರುತ್ತೆ ಗೊತ್ತಾ, ಈ ಥರ ಹುಂಡಿಗಳನ್ನ ತಂದುಬಿಟ್ಟು ದುಡ್ಡನ್ನು ಕೂಡಿಡುವಂಥ ಅಭ್ಯಾಸ ಇರುತ್ತೆ. ಅಂಥ ಅಭ್ಯಾಸ ಇರೋರಿಗೆ ಈ ಪ್ರಾಡಕ್ಟು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು. ನೋಡಿ, ಈ 1,00,000 ಬಾಕ್ಸ್ ಜೊತೆಗೆ ನಾನು ಒಂದು 5,000 ಸೇವ್ ಮಾಡುವಂಥ ಬಾಕ್ಸನ್ನು ಸಹ ತರಿಸಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದೇ 5,000 ಸೇವ್ ಮಾಡುವಂಥ ಬಾಕ್ಸ್. ಇವಾಗ ನಾನು 1,00,000 ಎಲ್ಲ ಸೇವ್ ಮಾಡೋಕ್ಕಾಗೋದಿಲ್ಲಪ್ಪ, ಕಡಿಮೆ ಅಮೌಂಟ್ ಇದ್ದರೆ ಸಾಕು, ಒಂದು 5,000, 10,000 ಇದ್ದರೆ ಸಾಕು ಅನ್ನೋರು ಈ ಬಾಕ್ಸನ್ನು ತೊಗೋಬೋದು. ಇಲ್ವಾ ಮಕ್ಕಳಿಗೆ ನೀವು ಆರಾಮಾಗಿ ಕೊಡಿಸ್ಬೋದು. ಯಾಕೆಂದರೆ ಇಲ್ಲಿ ನೋಡಿ 10 ರೂಪಾಯಿ, 5 ರೂಪಾಯಿ, 50 ರೂಪಾಯಿ ಈ ಥರ ಇರೋದ್ರಿಂದ ಆರಾಮಾಗಿ ಮಕ್ಕಳು ಸೇವ್ ಮಾಡೋದಕ್ಕಾಗುತ್ತೆ. ಅವ್ರಿಗೂ ಒಂಥರ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಹಣ ಸೇವ್ ಮಾಡೋದ್ರಲ್ಲಿ. ಮಕ್ಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಇದು ಅನಿಸುತ್ತೆ. ಅದೇ ನಾನು ಆಗಲೇ ಹೇಳಿದಾಗೆ ಒಂಥರ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ದುಡ್ಡನ್ನ ಸೇವ್ ಮಾಡೋದಕ್ಕೆ. ನೋಡಿ 10 ರೂಪಾಯಿ, 20 ರೂಪಾಯಿ ಈ ಥರ ಇರೋದ್ರಿಂದ ಮಕ್ಕಳು ಆರಾಮಾಗಿ ಹಾಕೋಬೋದು. ಈ ಬಾಕ್ಸು ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಅವ್ರಿಗೂ ಒಂಥರ ಅಯ್ಯೋ ದುಡ್ಡು ಹಾಕ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಬಾಕ್ಸ್ನ ತೊಗೊಂಡು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೋದು. ಇಲ್ಲ ನಿಮಗೆ ಜಾಸ್ತಿ ಅಮೌಂಟ್ ಬೇಕು ಅಂದರೆ ಈ ಥರ 1,00,000 ರೂಪಾಯಿದು ನೀವು ತೊಗೋಬಹುದು. ಇಲ್ಲ 1,20,000 ಇದೆ, 75,000 ಇದೆ, ನಿಮಗೆ ಎಷ್ಟು ಅಮೌಂಟದ್ದು ಬೇಕೋ ಅಷ್ಟನ್ನು ನೀವು ಬಾಕ್ಸನ್ನು ತೊಗೋಬೋದು. ಇನ್ನು ಈ ಬಾಕ್ಸು ಜನಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ನೋಡಿ, ಈ ಬಾಕ್ಸಲ್ಲಿ ಈ ಥರ ನಂಬರ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಮೇಲೆ ಸಾಮಾನ್ಯವಾಗಿ ನಾವು ಕೂಡಿಡುವಂಥ ಹುಂಡಿಯಲ್ಲೆಲ್ಲ ಈ ಥರ ಏನೂ ಇರೋದಿಲ್ಲ. ಅದಕ್ಕೆ ನಾವು ಎಷ್ಟು ದುಡ್ಡು ಹಾಕಿದ್ರೂ ಗೊತ್ತಾಗೋದಿಲ್ಲ ಎಷ್ಟಾಗಿರುತ್ತೆ ಏನು ಅಂತ. ಆದರೆ ದುಡ್ಡಂತೂ ಸೇವ್ ಆಗ್ತಾ ಇರುತ್ತೆ, ಆದರೆ ಎಷ್ಟಿದೆ ಅಂತ ಗೊತ್ತಾಗಲ್ಲ ಅಷ್ಟೇ. ಬಟ್ ಈ ಬಾಕ್ಸಲ್ಲಿ ಈ ಥರ ನಂಬರ್ಸ್ ಇರೋದ್ರಿಂದ ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ನಾವು 100 ರೂಪಾಯಿ ಹಾಕ್ತೀವಿ ಅಂತಂದರೆ 100 ರೂಪಾಯಿ ಹತ್ರ ಮಾರ್ಕ್ ಮಾಡ್ಕೋಬೋದು. 500 ರೂಪಾಯಿ ಹಾಕ್ತೀವಿ ಅಂದರೆ 500 ರೂಪಾಯಿ ಹತ್ರ ಮಾರ್ಕ್ ಮಾಡ್ಕೋಬೋದು. ನಾವು ಇದೇ ರೀತಿ ಮಾರ್ಕ್ ಮಾಡ್ತಾ ಬಂದರೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಆಗಿ ನಮಗೆ 1,00,000 ಸಿಗುತ್ತೆ. ಹಾಗೆ ಈ ಬಾಕ್ಸಲ್ಲಿ ಈ ಥರ 2 ಹೋಲ್ ಕೊಟ್ಟಿದ್ದಾರೆ ದುಡ್ಡು ಹಾಕೋದಕ್ಕೆ. ಒಂದು ಈ ಥರ ಮಡಚಿ ಹಾಕೋದಕ್ಕಿರ್ಬೋದು, ಇನ್ನೊಂದು ಈ ಥರ ರೋಲ್ ಮಾಡಿ ಹಾಕೋದಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಕೆಲವೊಂದು ಬಾಕ್ಸ್ಗೆ ಮಾರ್ಕರ್ ಕೊಟ್ಟಿರ್ತಾರೆ, ಅದನ್ನು ನೀವು ಅಲ್ಲಿ ಇಟ್ಕೋಬಹುದು. ಸೊ ಇವಾಗ ನಾನು 200 ರೂಪಾಯಿನ ಈ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಸೊ 200 ರೂಪಾಯಿ ಹಾಕ್ಬಿಟ್ಟು ನಮಗೆ 200 ರೂಪಾಯಿ ಎಲ್ಲಿ ನಂಬರ್ ಕಾಣಿಸ್ತಾ ಇದೆ ಅಲ್ಲಿ ನಾವು ಒಂದು ಪೆನ್ನಿಂದ ಮಾರ್ಕ್ ಮಾಡ್ಕೋಬೋದು. ಕೆಲವೊಂದು ಬಾಕ್ಸ್ಗೆ ಅಲ್ಲೇ ನಿಮಗೆ ಮಾರ್ಕರ್ ಕೊಟ್ಟಿರ್ತಾರೆ, ಬಟ್ ಈ ಬಾಕ್ಸ್ಗೆ ಕೊಟ್ಟಿಲ್ಲ. ಸೊ ನಾನು ಪೆನ್ನಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಥರ 200 ರೂಪಾಯಿ ಹತ್ರ. ನಾನು ಆಗಲೇ ಹೇಳಿದಾಗೆ ನಾರ್ಮಲ್ ಆಗಿ ಕೂಡಿಡುವಂಥ ಹುಂಡಿಯಲ್ಲಿ ಅಮೌಂಟ್ ಎಷ್ಟಾಗಿದೆ ಏನು ಅಂತ ಗೊತ್ತಾಗೋದಿಲ್ಲ. ಕ್ಯೂರಿಯಾಸಿಟಿಗೆ ಎಷ್ಟಿದೆ ಏನು ಅನ್ನೋ ಕ್ಯೂರಿಯಾಸಿಟಿಗೆ ಅಂತ ಓಪನ್ ಮಾಡಿಬಿಟ್ಟಿರ್ತೀವಿ. ಬಟ್ ಈ ಬಾಕ್ಸಲ್ಲಿ ಆ ಥರ ಆಗೋದಿಲ್ಲ. ಈ ಥರ ಮಾರ್ಕ್ ಮಾಡ್ತಾ ಬರೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಮೌಂಟ್ ಎಷ್ಟಿದೆ ಏನು ಅಂತ. ಹಾಗೆ ಇದೊಂಥರ ಮೋಟಿವೇಶನ್ ಥರನೂ ಇರುತ್ತೆ. ಯಾಕಂದರೆ 100 ರೂಪಾಯಿ ಹಾಕ್ಬಿಡೋಣ, ಕಂಪ್ಲೀಟ್ ಆಗಿಬಿಡುತ್ತೆ, 500 ರೂಪಾಯಿ ಹಾಕ್ಬಿಡೋಣ, ಈ ಬಾಕ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹಾಕ್ತಾ ಬರ್ತೀವಿ.
ಇನ್ನು ಈ ಬಾಕ್ಸ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ವುಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಎರಡು ಮಾತಿಲ್ಲ. ಆದರೆ ನನಗೆ ಈ ಬಾಕ್ಸಲ್ಲಿ ಡಿಸಡ್ವಾಂಟೇಜ್ ಅನಿಸಿದ್ದು ಏನು ಅಂತ ಅಂದರೆ, ನಾವು ಈ ಬಾಕ್ಸ್ಗೆ ದುಡ್ಡು ಹಾಕಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಓಪನ್ ಮಾಡಿ ತೊಗೊಳೋದಕ್ಕೆ ಇಲ್ಲಿ ಯಾವುದೇ ಪ್ರಾವಿಷನ್ ಕೊಟ್ಟಿಲ್ಲ. ನೋಡಿ, ಯಾವುದೇ ಸ್ಕ್ರೀವ್ ಥರ ಆಗಲಿ ಏನೋ ಓಪನ್ ಮಾಡೋದಕ್ಕೆ ಏನೂ ಒಂದು ಪ್ರಾವಿಷನ್ ಕೊಟ್ಟಿಲ್ಲ. ಆವಾಗ ಫುಲ್ ಬಾಕ್ಸ್ನ ಕಿತ್ತಾಕಬೇಕು ಅನಿಸುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಅದನ್ನು ನಾವು ಡಿಸ್ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು, ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು. ಅಡ್ವಾಂಟೇಜ್ ಯಾಕಂದರೆ ಆ ಥರ ಓಪನ್ ಮಾಡೋದಕ್ಕೆ ಏನಾದರೂ ಪ್ರಾವಿಷನ್ ಕೊಟ್ಟಿದ್ದರೆ ನಾವು ಹೆಂಗಸರು ಗೊತ್ತಲ್ವಾ, ಎಮರ್ಜೆನ್ಸಿ ಇದ್ದಾಗ ಓಪನ್ ಮಾಡಿ ದುಡ್ಡು ತಗೊಳ್ಳೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಬಟ್ ಈ ಥರ ಓಪನ್ ಮಾಡೋದಕ್ಕೆ ಆಪ್ಷನ್ ಇಲ್ಲದೆ ಹೋದಾಗ ಅಮೌಂಟ್ನ ಹಾಗೆ ಬಿಟ್ಬಿಡ್ತೀವಿ, ತೆಗಿಯೋಕ್ಕೆ ಹೋಗೋದಿಲ್ಲ, ಹಾಗೆ ಸೇವ್ ಆಗಿರುತ್ತೆ. ಬಟ್ ನಾನು ಆಗಲೇ ತೋರಿಸಿದ್ನಲ್ಲ, ಈ 5,000 ಸೇವ್ ಮಾಡೋ ಬಾಕ್ಸಲ್ಲಿ ನೋಡಿ, ಈ ಥರ ಓಪನ್ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಥರ ಸ್ಕ್ರೀವ್ ಹಾಕಿ ಇಲ್ಲಿ ಓಪನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೀವು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಸ್ಕ್ರೀವ್ನ ಓಪನ್ ಮಾಡಿ ಅಮೌಂಟ್ನ ತೊಗೊಂಡು ಮತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ಈ ಬಾಕ್ಸ್ನ. ಬಟ್ ಮೀಶೋದಲ್ಲಿ ನಾನು ಈ ಬಾಕ್ಸ್ ರಿವ್ಯೂ ನೋಡಿದಾಗ ಅದರಲ್ಲಿ ಈ ಥರ ಓಪನ್ ಮಾಡೋದಕ್ಕೆ ಆಪ್ಷನ್ ಇತ್ತು. ಕೆಲವೊಂದು ಬಾಕ್ಸ್ಗಳಿಗೆ ಮಾರ್ಕರು ಸಹ ಕೊಟ್ಟಿರ್ತಾರೆ, ನಾವು ಅಮೌಂಟ್ ಹಾಕಿದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ಬಟ್ ಈ ಬಾಕ್ಸ್ಗೆ ಏನೂ ಇಲ್ಲ, ಓಪನ್ ಮಾಡೋದಕ್ಕೆ ಆಪ್ಷನೂ ಇಲ್ಲ, ಮಾರ್ಕರು ಇಲ್ಲ. ಆದರೆ ಎರಡೂ ಬಾಕ್ಸ್ ಕ್ವಾಲಿಟಿ ಅಂತೂ ವುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬಾಕ್ಸ್ನ ತೊಗೋಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎರಡೂ ಬಾಕ್ಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬಾಕ್ಸ್ನ ತೊಗೊಳ್ಳಿ, ಆದಷ್ಟು ಬೇಗ ದುಡ್ಡನ್ನು ಸೇವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.